ಸತೋಪಂಥ್ ರಮಣೀಯ, ಪವಿತ್ರವಾದ, ದುರ್ಗಮವಾದ ಕ್ಷೇತ್ರವಾಗಿದೆ. ಸಂಸ್ಕೃತದಲ್ಲಿ ಪಂಥಾಹ ಎಂದರೆ ದಾರಿ, ಸಜ್ಜನರ ಪಂಥಾಹ ಇದೇ ಆಡುಭಾಷೆಯಲ್ಲಿ ಸತೋಪಂಥ್ ಎಂಬುದಾಗಿ ಆಗಿದೆ. ಭಾರತ ಒಪ್ಪಿರುವ ಅತ್ಯಂತ ಶ್ರೇಷ್ಠ ಸಂತರು ಪಾಂಡವರು. ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದ ವಿಷಯವನ್ನು ಕೇಳಿ ವ್ಯಥೆಗೊಂಡ ಪಾಂಡವರು ರಾಜ್ಯ ವೈಭೋಗಗಳನ್ನು ತೊರೆದು ನಾರುಮಡಿಯುಟ್ಟು ಕಾಲ್ನಡಿಗೆಯಿಂದ ಭೂಪ್ರದಕ್ಷಿಣೆಯಲ್ಲಿ ಹಿಮಾಲಯದತ್ತ ಸಾಗುತ್ತಾರೆ. ಬದರಿಕಾಶ್ರಮದಲ್ಲಿ ಬದರೀನಾರಾಯಣನ ದಿವ್ಯ ದರ್ಶನವನ್ನು ಪಡೆದು ಕೇಶವಪ್ರಯಾಗದಲ್ಲಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಭೀಂಪುಲ್ನಿಂದ ಮುಂದೆ ಹೊರಡುತ್ತಾರೆ. ಅಲ್ಲಿಂದ ಒಬ್ಬೊಬ್ಬರಾಗಿ ದೇಹತ್ಯಾಗವನ್ನು ಮಾಡುತ್ತಾರೆ. ಕೊನೆಯಲ್ಲಿ ದೇಹತ್ಯಾಗ ಮಾಡಿದ ವ್ಯಕ್ತಿ ಭೀಮಸೇನ. ಭೀಮಸೇನ ದೇಹತ್ಯಾಗ ಮಾಡಿದ ಸ್ಥಳವೇ ಸತೋಪಂಥ್ ಸರೋವರ. ಭರತಖಂಡದಲ್ಲಿ ಮಂದಿರಗಳ ನೆಲವೀಡು ಎಂಬುದಾಗಿ ಪ್ರಸಿದ್ಧವಾಗಿರುವ ಪುಣ್ಯಕ್ಷೇತ್ರ ಉಡುಪಿ. ಉಡುಪಿ ಶ್ರೀಕೃಷ್ಣನ ಆರಾಧಕರು ಶ್ರೀ ಮಧ್ವಾಚಾರ್ಯರ ಶಿಷ್ಯರಾದ ಅಷ್ಟಮಠದ ಯತಿಗಳು. ಯತಿಕುಲ ಪರಂಪರೆಯಲ್ಲಿಯೇ ಮುಕುಟಮಣಿಯಂತಿರುವವರು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ಕಾಲ್ನಡಿಗೆಯಿಂದಲೇ 3 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಭಾರತದ ಉದ್ದಗಲಗಳನ್ನು ಅಳೆದವರು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ತೀರ್ಥಕ್ಷೇತ್ರಗಳ ರಮಣೀಯ ಚಿತ್ರಗಳನ್ನು ಒಳಗೊಂಡ ತೀರ್ಥಪ್ರಬಂಧ ಎಂಬುವ ಸುಂದರ ಕೃತಿಯನ್ನು ರಚಿಸಿದ್ದಾರೆ. ಇವತ್ತು ಅದನ್ನು ಆಧರಿಸಿಯೇ ಎಲ್ಲ ಯಾತ್ರಿಕರು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುತ್ತಾರೆ. ಇವರಲ್ಲಿ ಸೋದೆ ಮಠದ ಪರಂಪರೆಯ ಶ್ರೀ ವಿಶ್ವವಲ್ಲಭ ತೀರ್ಥರು ಒಬ್ಬರು. ಸೋದೆ ಶ್ರೀ ವಾದಿರಾಜ ಮಠದ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಂದ ತಮ್ಮ 15ನೆಯ ವಯಸ್ಸಿನಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದವರು ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು. 19ನೆಯ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಕಟ್ಟಿದವರು. ಗುರುಗಳು ಸ್ಥಾಪಿಸಿದ ಹೂವಿನಕೆರೆ ಗೋಶಾಲೆಯನ್ನು ವೃದ್ಧಿಗೊಳಿಸಿದ್ದಾರೆ. ಭಾವಿ ಸಮೀರ ಗುರುಕುಲವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. 10 ಹಲವು ಕಾರ್ಯಗಳನ್ನು ಕೈಗೊಂಡು ಸಾರ್ಥಕಗೊಳಿಸುತ್ತಿರುವವರು ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು. ತಮ್ಮ 25ನೆಯ ವಯಸ್ಸಿನಲ್ಲಿ ಬದರಿ ಕ್ಷೇತ್ರದಿಂದ ದೂರದಲ್ಲಿರುವ ಸತೋಪಂಥದೆಡೆಗೆ ಯಾತ್ರೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿದರು. ಶ್ರೀಪಾದರು ಯಾತ್ರಾ ಸಂಕಲ್ಪವನ್ನು ಮಾಡುತ್ತಿದ್ದಂತೆಯೇ ಭಕ್ತರ ಒಂದು ಚಿಕ್ಕ ತಂಡ ಸಿದ್ಧವಾಯಿತು. ಡೆಹ್ರಾಡೂನಿನಲ್ಲಿ ಒಟ್ಟಾದ 34 ಜನ ಶ್ರೀಪಾದರೊಂದಿಗೆ ಬದರೀನಾಥನೆಡೆಗೆ ಯಾತ್ರೆಯನ್ನು ಆರಂಭಿಸಿದರು. ಶ್ರೀಪಾದರು ಬದರೀನಾರಾಯಣನ ಪ್ರಧಾನ ಅರ್ಚಕರನ್ನು ಅವರ ಮನೆಯಲ್ಲಿ ಸಂಧಿಸಿದರು. ಅರ್ಚಕರು ಶ್ರೀಪಾದರಿಗೆ ಹಿಮಾಲಯದ ಯಾತ್ರೆಯ ಕುರಿತಾಗಿ ಕೆಲವು ಸಲಹೆಗಳನ್ನು ನೀಡಿದರು.
ಬದರಿನಾರಾಯಣನ ಪುಣ್ಯ ದರ್ಶನವನ್ನು ಪಡೆದ ಶ್ರೀಪಾದರು ಭಕ್ತರನ್ನು ಕುರಿತು ಅನುಗ್ರಹ ಸಂದೇಶವನ್ನು ನೀಡಿದರು. ಮಧ್ವಾಚಾರ್ಯರು ಹೇಳಿದ ಮಾತನ್ನು ನೆನಪಿಸಿಕೊಟ್ಟರು. ನೇದೃಶಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಬದರಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರವಿಲ್ಲ, ಗಂಗೆಗೆ ಸಮಾನವಾದಂತಹ ಪುಣ್ಯ ಜಲವಿಲ್ಲ, ವಿಷ್ಣುವಿಗೆ ಸಮಾನನಾದಂತಹ ದೇವರಿಲ್ಲ, ನಮ್ಮ ಮಾತಿಗೆ ಸಮಾನವಾದ ಹಿತನುಡಿ ಇಲ್ಲ ಎನ್ನುವುದು ಮಧ್ವಾಚಾರ್ಯರ ಸಂದೇಶ. ಇದನ್ನು ಹೇಳಿ ಶ್ರೀಪಾದರು ಹೇಳಿದರು, ಈ ಬದರಿ ಕ್ಷೇತ್ರದಿಂದ ಬಹಳ ಎತ್ತರದಲ್ಲಿ, ಬಹಳ ದೂರದಲ್ಲಿ ಮಾನವ ಅಗಮ್ಯವಾದಂತಹ ಇನ್ನೊಂದು ಊರ್ಧ್ವ ಬದರಿ ಇದೆ. ಇತಿಹಾಸವನ್ನು ಅವಲೋಕಿಸಿದಾಗ ಇಬ್ಬರು ಮಾತ್ರ ಊರ್ಧ್ವ ಬದರಿಕಾಶ್ರಮವನ್ನು ನೋಡಿದವರು. ಒಬ್ಬರು ಮಧ್ವಾಚಾರ್ಯರು ಹಾಗೂ ಮತ್ತೊಬ್ಬರು ವಾದಿರಾಜಗುರು ಸಾರ್ವಭೌಮರು. ಅವರ ಅನುಗ್ರಹದಿಂದಲೇ ಈ ನಮ್ಮ ಯಾತ್ರೆ ಸಫಲವಾಗಲಿ. ಶ್ರೀಪಾದರು ಬದರಿ ಕ್ಷೇತ್ರದಲ್ಲಿ ನಾರಾಯಣನನ್ನು ಪೂಜಿಸಿ ಅವನ ಪ್ರಸಾದವನ್ನು ಸ್ವೀಕರಿಸಿ ಮಾನಾದವರೆಗೆ ಭಕ್ತರೊಡನೆ ವಾಹನದಲ್ಲಿಯೇ ಬಂದಿದ್ದಾರೆ. ಮಾನ ಭಾರತದ ಕೊನೆಯ ಹಳ್ಳಿ. ಇಲ್ಲಿ ಕಾಣುತ್ತಿರುವುದು ಸರಸ್ವತಿ ಹಾಗೂ ಅಲಕನಂದ ನದಿಗಳ ಸಂಗಮ. ಷಟ್ಪ್ರಯಾಗಗಳಲ್ಲಿ ಕೊನೆಯ ಪ್ರಯಾಗ. ದೇವಪ್ರಯಾಗ, ರುದ್ರಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ವಿಷ್ಣುಪ್ರಯಾಗ ಹಾಗೂ ಕೇಶವಪ್ರಯಾಗ. ಹೀಗೆ 6 ಪ್ರಯಾಗಗಳಲ್ಲಿ ಕೊನೆಯ ಪ್ರಯಾಗ ಕೇಶವಪ್ರಯಾಗವಾಗಿದೆ. ಈ ಕೇಶವಪ್ರಯಾಗವೇ ಸರಸ್ವತಿ ಹಾಗೂ ಅಲಕನಂದ ನದಿಗಳ ಸಂಗಮ ಸ್ಥಳವಾಗಿದೆ. ಇಲ್ಲಿ ವ್ಯಾಸಗುಹೆ ಇದೆ. ವೇದವ್ಯಾಸ ದೇವರು ಗಣಪತಿಯಿಂದ ಮಹಾಭಾರತವನ್ನು ಬರೆಸಿದ್ದು ಇಲ್ಲಿಯೇ. ಭೀಮಪುಲ್ ಭೀಮಸೇನ ದೇವರು ಬಂಡೇಕಲ್ಲನ್ನು ಇಟ್ಟ ಪ್ರದೇಶವಾಗಿದೆ. ಅದರ ಹತ್ತಿರದಲ್ಲಿಯೇ ಮೊದಲಿಗೆ ದ್ರೌಪದಿ ದೇಹತ್ಯಾಗವಾಗುತ್ತದೆ. ದ್ರೌಪದಿ ದೇಹತ್ಯಾಗವನ್ನು ಮಾಡಿದಾಗ ಭೀಮಸೇನ ಧರ್ಮರಾಜನಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ. ಸಾತ್ವಿಕ ಶಿರೋಮಣಿಯಾಗಿರುವ ದ್ರೌಪದಿ ದೇಹತ್ಯಾಗ ಆದದ್ದು ಯಾಕೆ? ಆಗ ಧರ್ಮರಾಜ ನೀಡುವ ಉತ್ತರ, ಯಾವ ಪಾಪವೂ ಇಲ್ಲದ ದ್ರೌಪದಿ ಒಂದು ಪಾಪವನ್ನು ಮಾಡಿದ್ದಾಳೆ. 5 ಜನ ಪತಿಯರಿದ್ದರೂ ಅರ್ಜುನನಲ್ಲೇ ಹೆಚ್ಚು ವ್ಯಾಮೋಹವನ್ನು ಹೊಂದಿದ್ದಾಳೆ. ಆ ಕಾರಣದಿಂದ ಅವಳ ದೇಹ ಪತನವಾಗಿದೆ. ಸಾಧಕನನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುವ ಭಾರತದ ಉತ್ತರ ಪರ್ವತ ಶ್ರೇಣಿ ಹಿಮಾಲಯ. ಮಾನವನ ಅಹಂಭಾವವನ್ನು ಇಳಿಸುವುದಕ್ಕೆ ಹಿಮಾಲಯದ ಒಂದು ನೋಟ ಸಾಕು. ಇಲ್ಲಿಂದ ಸಾಧಕರ ಕಾಲ್ನಡಿಗೆಯ ಪ್ರಯಾಣ ಆರಂಭವಾಗುತ್ತದೆ. ಕೇಶವ ಪ್ರಯಾಗದಿಂದ ಪ್ರಯಾಣ ಮುಂದುವರೆದಿದೆ. 16ನೇ ವಯಸ್ಸಿನ ತರುಣನಿಂದ ಆರಂಭಗೊಂಡು 64ನೇ ವಯಸ್ಸಿನ ವೃದ್ಧರ ತನಕ 34 ಜನರ ತಂಡ ಪ್ರಯಾಣವನ್ನು ಮುಂದುವರೆಸಿದೆ. ಮೊದಲನೆಯ ದಿನದ ಪ್ರಯಾಣ ಮಾನಾದಿಂದ ಲಕ್ಷ್ಮೀವನದೆಡೆಗೆ.
ದೂರದ ಪರ್ವತ ಶ್ರೇಣಿಯಲ್ಲಿ ಒಂದು ಜಲಧಾರೆ ಗೋಚರವಾಯಿತು. ಅದು ವಸುಧಾರ. ಬ್ರಹ್ಮದೇವರು ರಾಜಸೂಯ ಯಾಗವನ್ನು ಮಾಡಿದಾಗ ಅಲ್ಲಿ ಹಯಗ್ರೀವ ದೇವರು ಪ್ರಕಟವಾಗಿದ್ದಾರೆ. ವಾದಿರಾಜರು ಹೇಳುತ್ತಾರೆ, ಯತ್ರ ಕ್ಷೇತ್ರೇ ವಿಧೇ ಸತ್ರೇ ಹಯಗ್ರೀವೋ ಹ್ಯವಾತರತ್ ಧಾರಾದ್ವಾರಾತ್ರಯೀ ಯತ್ರ ಶ್ರೂಯತೇದ್ಯಾಪಿ ಸೂರಿಭಿಃ. ನೋಡುವ ಜನರಿಗೆ ಇಲ್ಲಿ 3 ಜಲಧಾರೆಗಳು ಕಂಡುಬರುತ್ತವೆ. ಜ್ಞಾನಿಗಳಿಗೆ ಮಾತ್ರ ಇಲ್ಲಿ 3 ವೇದಗಳು ಕೇಳುತ್ತವೆ. ಹೊಂಬಿಸಿಲಿಗೆ ಸಪ್ತವರ್ಣಗಳಿಂದ ಕಂಗೊಳಿಸುವ ವಸುಧಾರೆಯನ್ನು ದೂರದಿಂದಲೇ ಕಂಡು ಕೈಮುಗಿದು ಪ್ರಯಾಣವನ್ನು ಮುಂದುವರಿಸಿದ್ದಾರೆ. ಸಂಜೆಯ ಹೊತ್ತಿಗೆ ಸಾಧಕರೊಂದಿಗೆ ಶ್ರೀಗಳು ಲಕ್ಷ್ಮೀವನಕ್ಕೆ ಬಂದು ಸೇರಿದ್ದಾರೆ. ಲಕ್ಷ್ಮೀವನ ಎಂದರೆ ನಕುಲ ದೇಹತ್ಯಾಗವನ್ನು ಮಾಡಿದ ಸ್ಥಳ. ನಕುಲ ದೇಹತ್ಯಾಗವನ್ನು ಮಾಡಿದಾಗ ಭೀಮಸೇನ ಮತ್ತೆ ಪ್ರಶ್ನೆಯನ್ನು ಧರ್ಮರಾಜನಲ್ಲಿ ಕೇಳುತ್ತಾನೆ. ನಕುಲ ಸತ್ಯವನ್ನೇ ಪಾಲಿಸುವವ, ಧರ್ಮವನ್ನು ಕೈಬಿಡದವ, ಲೋಕೋತ್ತರ ಸುಂದರ, ಇಂತಹ ನಕುಲ ಯಾಕೆ ಬಿದ್ದಿದ್ದಾನೆ? ಆಗ ಧರ್ಮರಾಜ ಉತ್ತರಿಸುತ್ತಾನೆ, ರೂಪೇಣ ಮತ್ಸಮೋ ನಾಸ್ತಿ ಕಶ್ಚಿದಿತ್ಯಸ್ಯ ದರ್ಶನಂ ಅಧಿಕಶ್ಚಾಹಮೇವೈಕಃ ಇತ್ಯಸ್ಯ ಮನಸಿ ಸ್ಥಿತಂ ನಕುಲಃ ಪತಿತಸ್ತಸ್ಮಾತ್. ನನಗಿಂತ ಚೆಲುವ ಮತ್ತೊಬ್ಬನಿಲ್ಲ, ನಾನೇ ಲೋಕೋತ್ತರ ಸುಂದರ ಎನ್ನುವ ಅಹಂಭಾವವೇ ಇವತ್ತು ನಕುಲನನ್ನು ಕೆಳಕ್ಕೆ ಬೀಳಿಸಿದೆ. ಭಾರತದ ಬಿಸಿಲು ಪ್ರಾಂತದ ಯತಿಗಳು ಕೊರೆಯುವ ಚಳಿಯಲ್ಲಿಯೂ ಬೆಚ್ಚಗಿನ ವಸ್ತ್ರಗಳನ್ನು ತೊರೆದು ಜಪಧ್ಯಾನಗಳಲ್ಲಿ ಮೈಮರೆತಿದ್ದಾರೆ. ಇದೆಲ್ಲವೇ ತಪಸ್ಸು. ದಿನನಿತ್ಯವೂ ಶ್ರದ್ಧೆಯಿಂದ ಹರಿಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಕಾಯಕ ಈ ಯತಿಗಳದ್ದು. ಎಂತಹ ಅನಾರೋಗ್ಯವೇ ಇರಲಿ, ಆಪತ್ತೇ ಇರಲಿ, ಹರಿಪೂಜೆಯೇ ಇವರ ಸಂಪತ್ತು. ಇಂತಹ ಮಹಾತ್ಮರು ಕೊರೆಯುವ ಚಳಿಯಲ್ಲಿ, 0 ಡಿಗ್ರಿಯಲ್ಲಿ, ಹಿಮಗಟ್ಟುವ ನೀರಿನಲ್ಲಿ ಮಿಂದು ಹರಿಪೂಜಾ ನಿರತರಾಗಿದ್ದಾರೆ. ದೇಹಾಭಿಮಾನವನ್ನು ತೊರೆದ ಮಹಾತ್ಮರಿಗೆ ಚಳಿಗಾಳಿಗಳ ಬಾಧೆಯಿಲ್ಲ ಎನ್ನುವ ಗೀತೆಯಲ್ಲಿ ಹೇಳಿದ ಕೃಷ್ಣನ ಮಾತು ಸತ್ಯ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುಂಜಾವಿನ ಉಲ್ಲಾಸದಲ್ಲಿ ಶ್ರೀಪಾದರೊಂದಿಗೆ ಸಾಧಕರ ತಂಡ ಲಕ್ಷ್ಮೀವನದಿಂದ ಚಕ್ರತೀರ್ಥದೆಡೆಗೆ ಸಾಗಿದೆ. ಲಕ್ಷ್ಮೀವನದಿಂದ ಚಕ್ರತೀರ್ಥ 10 ಕಿಲೋಮೀಟರ್ ದೂರದಲ್ಲಿದೆ. ವಾಸ್ತವವಾಗಿ ಪಾಂಡವರೆಲ್ಲರೂ ದೇವತೆಗಳು, ಈ ಶರೀರದಿಂದಲೇ ದೇವಲೋಕಕ್ಕೆ ಹೋಗಬಲ್ಲವರು. ಆದರೂ ಈ ಭೌತಿಕ ಶರೀರವನ್ನು ಹಿಮಾಲಯದಲ್ಲಿಯೇ ಬಿಟ್ಟು ಸಾಗುತ್ತಾರೆ. ಇದಕ್ಕೆ ಸೂಕ್ತ ಕಾರಣವನ್ನು ಹೇಳಿದವರು ಜಗದ್ಗುರುಗಳಾದ ಶ್ರೀಮಧ್ವಾಚಾರ್ಯರೊಬ್ಬರೇ. ಸ್ವೇಚ್ಛಾಮರಣಿಗಳಾದರೂ ದೇವಲೋಕಕ್ಕೆ ಈ ಭೌತಿಕ ಶರೀರ ಯಾಕೆ ಎಂಬುದಾಗಿ ತ್ಯಜಿಸಿ ಸಾಗಿದ ಮಹಾತ್ಮರು ಪಾಂಡವರು. ಮತ್ತೆ ಪ್ರತಿಯೊಬ್ಬರು ಬೀಳುವಾಗ ದೋಷವನ್ನು ಹೇಳುವುದಕ್ಕೂ ಕಾರಣವಿದೆ. ಮರಣ ಸಮಯದಲ್ಲಿ ದೋಷವನ್ನು ಹೇಳಿದರೆ ಪಾಪ ಪರಿಹಾರವಾಗುತ್ತದೆ, ಋಣಮೋಚನವಾಗುತ್ತದೆ. ಈ ಕಾರಣದಿಂದಲೇ ಭೀಮಸೇನ ದೇವರು ಪ್ರತಿಯೊಬ್ಬರೂ ದೇಹವನ್ನು ತ್ಯಜಿಸುವಾಗ ಧರ್ಮರಾಜನಲ್ಲಿ ಕೇಳಿ ದೋಷವನ್ನು ಉದ್ಘಾಟಿಸುತ್ತಾರೆ.
ದಾರಿಯ ಮಧ್ಯದಲ್ಲಿ ಸುತ್ತಲಿನ ಬೆಟ್ಟಗಳಿಂದ ಪ್ರತಿಧ್ವನಿಸಿ ಕೇಳುವ ನಿರ್ಝರಗಳ ಶಬ್ದ ಯಾತ್ರಿಕರಿಗೆ ತವಕವನ್ನು ಹುಟ್ಟಿಸುತ್ತದೆ. ಭೋರ್ಗರೆತದ ಶಬ್ದ ರೋಮಾಂಚನಗೊಳಿಸುತ್ತದೆ. ಅನೇಕ ಬೆಟ್ಟಗಳಿಂದ ಹರಿದು ಬರುವ ನಿರ್ಝರಗಳು ಅಕ್ಷರಶಃ 1000 ಸಂಖ್ಯೆಯಲ್ಲಿವೆ. ನೋಡುತ್ತಿದ್ದಂತೆ ಕಣ್ಣುಗಳಲ್ಲಿ ಚೈತನ್ಯ ತುಂಬಿ ಬರುತ್ತದೆ. ತವಕ ತಡೆಯಲಾರದೆ ಆಸ್ವಾದಿಸಿದಾಗ ಆನಂದದ ಅನುಭವವಾಗುತ್ತದೆ, ಉತ್ಸಾಹ ಉಂಟಾಗುತ್ತದೆ. ಇದುವೇ ಸಹಸ್ರಧಾರೆ. ಇದು ಸಹದೇವ ದೇಹವನ್ನು ಬಿಟ್ಟ ಸ್ಥಳ. ಸಹದೇವ ಬಿದ್ದಾಗ ಭೀಮಸೇನ ಧರ್ಮರಾಜನಲ್ಲಿ ಕೇಳುತ್ತಾನೆ, ಹಿರಿಯ ಅಣ್ಣಂದಿರನ್ನು ಗೌರವಿಸುವ ಅಹಂಭಾವವೇ ಇಲ್ಲದ ಸಾತ್ವಿಕ ಸ್ವಭಾವದವನು ಸಹದೇವ, ಇವನು ಯಾಕೆ ಬಿದ್ದಿದ್ದಾನೆ? ಆಗ ಧರ್ಮರಾಜ ಹೇಳುತ್ತಾನೆ, ಆತ್ಮನಸ್ಸದೃಶಂ ಪ್ರಾಜ್ಞಂ ನೈಷೋ ಮನ್ಯತ ಕಂಚನ ತೇನ ದೋಷೇಣ ಪತಿತಃ ವಿದ್ವಾನೇಶ ನೃಪಾತ್ಮಜಃ. ನನಗೆ ಸಮಾನನಾದಂತಹ ಬುದ್ಧಿವಂತ ಪ್ರಪಂಚದಲ್ಲಿ ಇನ್ನೊಬ್ಬನಿಲ್ಲ ಎನ್ನುವ ಅಹಂಕಾರ ಸಹದೇವನಿಗೆ. ಆ ಅಹಂಭಾವವೇ ಅವನನ್ನು ಬೀಳಿಸಿದೆ. ವಿಸ್ತೃತವಾದ ಮೈದಾನಿನಂತೆ ಕಾಣುತ್ತಿರುವ ಈ ಪ್ರದೇಶ ಚಕ್ರತೀರ್ಥ. ಮೂಜಗದ ಗಂಡು ಅರ್ಜುನ ತನ್ನ ಕಳೇವರವನ್ನು ಬಿಟ್ಟ ಸ್ಥಳ ಈ ಚಕ್ರತೀರ್ಥ. ಅರ್ಜುನ ನೆಲಕ್ಕೆ ಉರುಳಿದಾಗ ಮತ್ತೆ ಭೀಮಸೇನ ಧರ್ಮರಾಜನಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ. ಅನೃತಂ ನ ಸ್ಮರಾಮ್ಯಸ್ಯ ಸ್ವೈರೇಶ್ವಪಿ ಮಹಾತ್ಮನಃ ಅಥ ಕಸ್ಯ ವಿಕಾರೋಯಂ ಕೇನಾಯಂ ಪತಿತೋ ಭುವಿ. ವಿನೋದ ಪ್ರಸಂಗಗಳಲ್ಲಿಯೂ ಸುಳ್ಳು ಮಾತನಾಡಿದವನಲ್ಲ ಅರ್ಜುನ. ಇಂತಹ ಮಹಾನುಭಾವ ಅರ್ಜುನ ಯಾಕೆ ನೆಲಕ್ಕೆ ಉರುಳಿದ್ದಾನೆ? ಈ ಮಾತನ್ನು ಕೇಳಿದಾಗ ಧರ್ಮರಾಜ ಉತ್ತರಿಸುತ್ತಾನೆ, ಏಕೋಹಂ ನಿರ್ದಹೇಯಂ ವೈ ಶತ್ರುನಿತ್ಯರ್ಜುನೋ ಬ್ರವೀತ್ ನ ಚ ತತ್ಕೃತವಾನೇಶ ಶೂರಮಾನಿ ತಥೋಪತತ್. ನಾನೊಬ್ಬನೇ
ಏಕಾಂಗಿಯಾಗಿ ಎಲ್ಲ ಶತ್ರುಗಳನ್ನು ಸುಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದವನು ಅರ್ಜುನ. ಆದರೆ ಹಾಗೇನು ಮಾಡಲಿಲ್ಲ, ಹಾಗೆ ಮಾಡಲು ಸಾಧ್ಯವೂ ಇಲ್ಲ. ಈ ಅಹಂಕಾರವೇ ಅವನಿಗೆ ಮುಳುವಾಯಿತು. ಅದರಿಂದಲೇ ಅವನು ಬಿದ್ದಿದ್ದಾನೆ. ನೀಡೆಲೋ ನೀನು ಕಾವುದೇನೆಲೋ ಶ್ರೀವಧೂವರ ರಾವಣಾಂತಕ ರಕ್ಷಿಸೆಂದನು. ಕಾವುದೇನೆಲೋ ಶ್ರೀವಧೂವರ ರಾವಣಾಂತಕ ರಕ್ಷಿಸೆಂದನು. ಗೋವರ್ಧನದರ ದೇವ ಗೋವುಗಳ ಕಾವ ಶ್ರೀ ಮಹಾನುಭಾವ ವರಗಳ ನೀವ ದೇವಾ. ಗೋವರ್ಧನಧರ ದೇವ ಗೋವುಗಳ ಕಾವ ಶ್ರೀ ಮಹಾನುಭಾವ ವರಗಳ ನೀವ ದೇವಾ. ಶ್ರೀವಲ್ಲಭ ದಯಮಾಡಿನ್ನೊಳು ಈ ವೇಳೆಗೆ ಇಂದಿರ ರಮಣ. ಶ್ರೀವಲ್ಲಭ ದಯಮಾಡಿನ್ನೊಳು ಈ ವೇಳೆಗೆ ಇಂದಿರ ರಮಣ. ಸೇವಕ ಮೇಲೋ ನಾನು ನಿನ್ನಯ ಪಾದ ಸೇವೆ ನೀಡೆಲೋ ನೀನು. ಕೊನೆ ಪ್ರಯಾಣದ ಉತ್ಸಾಹ ಎಲ್ಲರಲ್ಲಿ ಮೂಡಿದೆ. ಚಳಿ ಗಾಳಿಗಳ ಮಧ್ಯದಲ್ಲಿ ಬೆಟ್ಟದ ಭೀಕರತೆ ಭಯವನ್ನೂ ಉಂಟು ಮಾಡಿದೆ. ಇನ್ನು ಮುಂದೆ ನಡೆಯಲಿಕ್ಕೆ ಇರುವುದು 6 ಕಿಲೋಮೀಟರ್ ಅಷ್ಟೇ. ಆದರೆ ಆಮ್ಲಜನಕದ ಕೊರತೆಯಿಂದ 10 ಹೆಜ್ಜೆಗೊಮ್ಮೆ ನಿಲ್ಲುವ ಅನಿವಾರ್ಯತೆಯೂ ಇದೆ. ದಾರಿಯೇ ಇಲ್ಲದ ಪ್ರಯಾಣ ಮುಂದಿನದ್ದು. ಮಾರ್ಗದರ್ಶಕರಿಲ್ಲದೆ ಹೋಗಲು ಸಾಧ್ಯವೇ ಇಲ್ಲದ ಸ್ಥಳ. ಆರು ಕಿಲೋಮೀಟರ್ 60 ಕಿಲೋಮೀಟರ್ಗಳ ಅನುಭವವನ್ನು ನೀಡುವಂತಹ ದುರ್ಗಮ ದಾರಿ.
ಕೆಳಗಡೆ ಹಿಮದ ರಾಶಿ, ಅದರ ಮೇಲೆ ಮಣ್ಣಿನ ರಾಶಿ, ಅದರ ಮೇಲೆ ಕಲ್ಲು ಬಂಡೆಗಳು. ದಾರಿಯೇ ಇಲ್ಲದ ಆ ದಾರಿಯಲ್ಲಿ ಮುಂದಿನ ಪ್ರಯಾಣ. ಕೆಲವೆಡೆಗಳಲ್ಲಿ ನಾವು ನೋಡುವಂತೆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ನೀರು ಹರಿಯುತ್ತಿರುತ್ತದೆ. ಕೆಳಗಿರುವ ಹಿಮ ಕರಗಿದರೆ ಅದರ ಮೇಲಿರುವ ಮಣ್ಣಿನ ರಾಶಿ ಕುಸಿಯುವುದರಲ್ಲಿ ಸಂದೇಹವೇ ಇಲ್ಲ. ಆಗ ಯಾತ್ರಿಕರ ಜೀವಂತ ಸಮಾಧಿಯೇ ಆಗುತ್ತದೆ. ಇಂತಹ ಕಠಿಣ ಮಾರ್ಗದಲ್ಲಿಯೂ ಕಟ್ಟುನಿಟ್ಟಿನ ತಮ್ಮ ಆಚಾರವನ್ನು ಪಾಲಿಸುವ ಶ್ರೀಪಾದರು ಒಣಹಣ್ಣುಗಳು ಹಾಗೂ ನೀರು ಹೊರತುಪಡಿಸಿ ಇನ್ನು ಯಾವ ಆಹಾರವನ್ನೂ ಸ್ವೀಕರಿಸಲಿಲ್ಲ. ತಪಸ್ಸಿನಿಂದ ತೃಪ್ತರಾದ ಯತಿಗಳಿಗೆ ಹೊಟ್ಟೆಯ ಗೊಡುವೆಯೇ? ಅಂತಹ ದುರ್ಗಮ ದಾರಿಯಾದರೂ ದೇವತಾನುಗ್ರಹ ಹಾಗೂ ಪರೋಕ್ಷ ಅಪರೋಕ್ಷ ಗುರುಗಳ ಅನುಗ್ರಹದ ಬಲದಿಂದ ಸಾಧಕರು ತಮ್ಮ ಗುರಿಯನ್ನು ತಲುಪಿದ್ದಾರೆ. ಮಧ್ಯಾಹ್ನದ 12 ಗಂಟೆಗೆ ಶ್ರೀಪಾದರೊಂದಿಗೆ ಸಜ್ಜನ ಸ್ತೋಮ ಸತೋಪಂಥವನ್ನು ತಲುಪಿದೆ. 4-5 ಗಂಟೆಗಳಲ್ಲಿ 4000 ಅಡಿಗಳಷ್ಟು ಎತ್ತರಕ್ಕೆ ಏರಿದೆ. ಸಮುದ್ರ ಮಟ್ಟದಿಂದ 16,500 ಅಡಿಗಳಷ್ಟು ಎತ್ತರಕ್ಕೆ ತಲುಪಿದೆ. ಇದು ಸತೋಪಂಥ್ ಸರೋವರ ಇರುವ ಸ್ಥಳ. ಭೀಮಸೇನ ನಿರ್ಯಾಣವನ್ನು ಹೊಂದಿದ ಭೂಮಿ. ಭೀಮಸೇನ ಸ್ವತಃ ಬೀಳುವಾಗ ಧರ್ಮರಾಜನಲ್ಲಿ ಕೇಳುತ್ತಾನೆ, ಅಣ್ಣ, ಈಗ ನಾನೇಕೆ ಬೀಳುತ್ತಿದ್ದೇನೆ? ಆಗ ಧರ್ಮರಾಜ ಹೇಳುತ್ತಾನೆ, ಭೀಮಸೇನ, ನೀನು ಹೊಟ್ಟೆವಾಕನಾಗಿದ್ದಿ, ಬಹಳಷ್ಟು ತಿನ್ನುತ್ತಿದ್ದಿ, ಆದ್ದರಿಂದ ನೀನು ಬೀಳುತ್ತಿದ್ದಿ ಎಂಬುದಾಗಿ. ಜಗತ್ತನ್ನೇ ಸುಡಬಲ್ಲ ವೃಕ ಎನ್ನುವ ಅಗ್ನಿ ಭೀಮಸೇನನ ಹೊಟ್ಟೆಯಲ್ಲಿ ಇದೆ. ಹೀಗಾಗಿ ವೃಕೋದರ ಎನ್ನುವ ಹೆಸರು ಭೀಮಸೇನನಿಗೆ. ಹೊಟ್ಟೆಯನ್ನು ಮೀರಿ ತಿಂದವನಲ್ಲ ಭೀಮಸೇನ. ಆದ್ದರಿಂದ ಭೀಮಸೇನನಿಗೆ ದೋಷವೇ ಇಲ್ಲ. ದೋಷವಿಲ್ಲದಿದ್ದರೂ ದೇಹಪಾತವಾದದ್ದಲ್ಲ, ತನ್ನ ಇಚ್ಛೆಯಿಂದ ದೇಹ ತ್ಯಾಗವನ್ನು ಮಾಡಿದ್ದು ಎಂಬುದಾಗಿ ಮಧ್ವಾಚಾರ್ಯರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಈ ಸರೋವರವನ್ನು ನೋಡುತ್ತಿದ್ದಂತೆ ದಾರಿಯ
ಆಯಾಸವೆಲ್ಲವೂ ಪರಿಹಾರವಾಗುತ್ತದೆ. ಶ್ರೀಪಾದರೊಂದಿಗೆ ಎಲ್ಲ ಸಾಧಕರು ಈ ಪವಿತ್ರ ಸರೋವರದಲ್ಲಿ ಮಿಂದು ಜಪಾನುಷ್ಠಾನಗಳನ್ನು ಮಾಡಿದ್ದಾರೆ. ಕೊಳೆಯೇ ಇಲ್ಲದ ಈ ಸರೋವರ ಕಣ್ಣುಗಳಿಗೆ ಆನಂದದಾಯಕವಾಗಿದೆ. ಯಾರಾದರೂ ಕಸವನ್ನು ಹಾಕಿದರೆ ಹಕ್ಕಿಗಳು ಹೆಕ್ಕಿ ಸರೋವರವನ್ನು ಸ್ವಚ್ಛಗೊಳಿಸುತ್ತವೆ. ಕಲಿಯುಗದಲ್ಲಿಯೂ ಈ ಪುಣ್ಯಭೂಮಿಯಲ್ಲಿ ಇಂತಹ ಒಂದು ಅಲೌಕಿಕವಾದ ಅದ್ಭುತವಾದ ಸರೋವರ ಈ ಸತೋಪಂತ್ ಸರೋವರವಾಗಿದೆ. ವಿಭಿನ್ನ ಊರುಗಳಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಕಾರ್ಯಪ್ರವೃತ್ತರಾಗಿರುವ ಸಾಧಕರನ್ನು ಒಗ್ಗೂಡಿಸಿ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದರು ಈ ಯಾತ್ರೆಯನ್ನು ಪೂರೈಸಿದ್ದಾರೆ. ಯತ್ಯಾಶ್ರಮದ ನಿಯಮಗಳಿಗೆ ಚ್ಯುತಿಯನ್ನು ತರದೆ ಶ್ರೀಪಾದರು ಈ ಯಾತ್ರೆಯನ್ನು ಮಾಡಿದ್ದು ಎಲ್ಲ ಸಾಧಕರಿಗೂ ಅಚ್ಚರಿಯನ್ನು ನೀಡುವುದಲ್ಲದೆ ಆದರ್ಶವಾಗಿದೆ. ಮನಸ್ಸನ್ನು ತನ್ನ ನಿಗ್ರಹದಲ್ಲಿ ಇಟ್ಟರೆ ಯಾವುದನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಇದು ಮಾದರಿಯಾಗಿದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣಮೂಖಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ದೇವರು ನಮಗೆ ಅನೇಕ ರೀತಿಯಾದಂಥ ಅವಯವಗಳನ್ನು ನಮಗೆ ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಬಾಯಿ, ಕಿವಿ, ಕೈ, ಕಾಲು, ಹೀಗೆ ಈ ಪ್ರತಿಯೊಂದು ಅವಯವವನ್ನು ಕೂಡ ದೇವರಿಗೆ ನಾವು ಸಮರ್ಪಿಸಬೇಕು. ದೇವರು ಕೊಟ್ಟ ಕಣ್ಣಿನಂತಹ ಒಳ್ಳೆಯ ವಸ್ತುಗಳನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯ ವಿಚಾರಗಳನ್ನು ಕೇಳಬೇಕು, ಕೈಯಿಂದ ದೇವರ ಪೂಜೆಯನ್ನು ಮಾಡಬೇಕು, ದೇವರು ಕೊಟ್ಟಂತಹ ಕಾಲಿನಿಂದ ದೇವರ ಆ ಒಳ್ಳೆಯ ಸನ್ನಿಧಾನ ಇರುವಂತಹ ಕ್ಷೇತ್ರಗಳಿಗೆ ನಾವು ಸಂಚಾರವನ್ನು ಮಾಡಬೇಕು. ಹೀಗೆ ಆ ಎಲ್ಲ ಅವಯವಗಳು ಕೂಡ ಭಗವಂತನಿಗಾಗಿ ಅರ್ಪಿಸಿಕೊಂಡಾಗ ಮಾತ್ರ ಈ ನಮ್ಮ ದೇಹ ಸಾರ್ಥಕ ಆಗ್ತದೆ. ಇಂತಹ ದೃಷ್ಟಿಯಿಂದ ತೀರ್ಥಯಾತ್ರೆ ಎನ್ನುವಂಥದ್ದು ಒಬ್ಬ ಸಾಧಕನಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ. ಈ ಎಲ್ಲ ಅವಯವಗಳು ಕೂಡ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಈ ಎಲ್ಲ ದೇಹದ ಅವಯವಗಳು ಕೂಡ ಸಾರ್ಥಕ ಆಗುವುದು ಎಲ್ಲಿ ಹೇಳಿ ತೀರ್ಥಯಾತ್ರೆಯನ್ನು ಮಾಡುವಾಗ. ಆ ದೇವಭೂಮಿಯನ್ನು ಪ್ರವೇಶ ಮಾಡಿದಾಗ ಮನಸ್ಸು, ಕಣ್ಣು, ಕಿವಿ, ಬಾಯಿ ಎಲ್ಲವೂ ಕೂಡ ಭಗವಂತನ ಕುರಿತಾಗಿ ಎಲ್ಲವನ್ನು ಆಲೋಚನೆ ಮಾಡ್ತಾ ಇರ್ತದೆ, ಭಗವಂತನಿಗಾಗಿ ಎಲ್ಲವನ್ನು ಅದು ಮಾಡ್ತಾ ಇರ್ತದೆ. ಆದ್ದರಿಂದ ಈ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಈ ನಮ್ಮ ಎಲ್ಲ ದೇಹದ ಅವಯವಗಳನ್ನು ಕೂಡ ದೇವರಿಗಾಗಿ ಅರ್ಪಿಸುವಂತಹ ಒಂದು ಅವಕಾಶ ನಮಗೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ಸಾಧಕನು ಕೂಡ ತೀರ್ಥಯಾತ್ರೆಯನ್ನು ಮಾಡಲೇಬೇಕು. ಸತೋಪಂಥ ಎನ್ನುವಂಥದ್ದು ಹಿಮಾಲಯದ ಒಂದು ಪ್ರದೇಶ. ಈ ಸತೋಪಂಥ್ನಲ್ಲಿ ಪಾಂಡವರು ತಮ್ಮ ಉತ್ಪತ್ತಿ ಹಾಗೂ ಅವಸಾನವನ್ನು ಮಾಡಿದಂತಹ ಜಾಗ ಇದು. ಈ ಎಲ್ಲ ಹಿಮಾಲಯದ ಪ್ರದೇಶವನ್ನು ದೇವಭೂಮಿ ಅಂತ ಕರೀತಾರೆ. ಯಾಕೆ ದೇವಭೂಮಿ ಅಂತ ಕರೀತಾರೆ ಅಂತ ಹೇಳಿದರೆ, ಸಾಕ್ಷಾತ್ ನಾರಾಯಣ ದೇವರೇ ಇಲ್ಲಿ
ಇದ್ದಾರೆ. ಆದ್ದರಿಂದ ಈ ಒಂದು ಪುಣ್ಯಭೂಮಿಯನ್ನು ದೇವಭೂಮಿ ಅಂತ ಕರೀತಾರೆ. ಆ ನಾರಾಯಣ ದೇವರೊಂದಿಗೆ ಎಲ್ಲ ದೇವತೆಗಳು ಕೂಡ ಇದ್ದು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ದೇವಭೂಮಿ ಅಂತ ಕರೀತಾರೆ. ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಹಾಗೂ ವಾದಿರಾಜರು ಸಾಕ್ಷಾತ್ತಾಗಿ ವೇದವ್ಯಾಸ ದೇವರನ್ನು ಕಂಡಂತಹ ಪುಣ್ಯಭೂಮಿ ಆದ್ದರಿಂದ ಇದನ್ನು ದೇವಭೂಮಿ ಅಂತ ಕರೀತಾರೆ. ದೇವನದಿಯಾದಂತಹ ಗಂಗೆ ಅದರ ಉತ್ಪತ್ತಿ ಸ್ಥಾನ ಇದಾದ್ರಿಂದ ಇದನ್ನ ದೇವಭೂಮಿ ಅಂತ ಕರೀತಾರೆ. ಭೀಮಸೇನ ದೇವರು ಪೂಜೆ ಮಾಡಿದಂತಹ ಲಕ್ಷ್ಮೀ ನರಸಿಂಹ ದೇವರು ವಾದಿರಾಜರಿಗೆ ಒಲಿದು ಬಂದಂತಹ ಭೂಮಿ ಆದ್ದರಿಂದ ಇದನ್ನು ದೇವಭೂಮಿ ಅಂತ ಕರೀತಾರೆ. ಹೀಗೆ ನಾನಾ ಕಾರಣಗಳಿಂದ ಇದನ್ನ ಈ ಒಂದು ಹಿಮಾಲಯದ ಪ್ರದೇಶವನ್ನು ದೇವಭೂಮಿ ಅಂತ ಕರೆಯಬಹುದು. ಇಂತಹ ಪುಣ್ಯಭೂಮಿಯಲ್ಲಿ ಸಂಚಾರ ಮಾಡುವುದೇ ಒಂದು ಭಾಗ್ಯ. ದೇವರ ಅಸ್ತಿತ್ವ ಇದೆಯೋ ಅಂತ ಯಾರು ಪ್ರಶ್ನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಇಂತಹ ಒಂದು ಪುಣ್ಯಭೂಮಿಯಲ್ಲಿ ಸಂಚಾರ ಮಾಡಿದರೆ ಸಾಕು, ದೇವರು ಇದ್ದಾನೆ ಅನ್ನುವಂತಹ ಭಾವನೆ ಅವರಿಗೆ ಬರ್ತದೆ. ಕೇವಲ ದೈಹಿಕ ಸಾಮರ್ಥ್ಯ ಉಂಟು ಅಂತಾದರೆ ಮಾತ್ರ ಸಾಲದು, ಆ ದೇವರ ಅನುಗ್ರಹವೂ ಬೇಕು ಇಂತಹ ಪುಣ್ಯಭೂಮಿಯಲ್ಲಿ ಸಂಚಾರ ಮಾಡಲಿಕ್ಕೆ. ಇಲ್ಲಿಯ ವಾತಾವರಣ ಬಹಳ ಕಠಿಣವಾದದ್ದು. ದೇಹ ಎಷ್ಟು ಮುಖ್ಯವೋ ಅಷ್ಟೇ ಮನಸ್ಸು ಕೂಡ ಮುಖ್ಯ. ಅಂತಹ ಒಂದು ದಾರ್ಢ್ಯತೆ ಮನಸ್ಸಿಗೆ ಬರಬೇಕು ಅಂತಾದರೆ ದೇವರ ಅನುಗ್ರಹ ಬೇಕು. ದೇವರು ಇದ್ದಾನೆ, ದೇವರ ಅಸ್ತಿತ್ವ ಈ ಜಗತ್ತಿನಲ್ಲಿ ಇದೆ ಅಂತ ಪ್ರತಿಯೊಬ್ಬ ಸಾಧಕನಿಗೂ ಒಂದು ತೋರಿಸಿಕೊಡುವಂತಹ ಒಂದು ಭೂಮಿ ಅಂತ ಇದ್ರೆ ಅದು ಈ ಪುಣ್ಯಭೂಮಿ. ಎಲ್ಲ ಸಾಧಕರೊಂದಿಗೆ ಸೇರಿ ನಾವು ಯಾತ್ರೆಯನ್ನು ಮಾಡಿ ಬಂದಿದ್ದೇವೆ. ಆ ಯಾತ್ರೆಯನ್ನು ಮಾಡಿದ್ದು ನಮ್ಮ ಪುಣ್ಯ ವಿಶೇಷ ಅಲ್ಲ, ಅದು ದೇವರು ಮಾಡಿದಂತಹ ಅನುಗ್ರಹ ಅಂತ ನಾವೆಲ್ಲ ಭಾವಿಸ್ತೇವೆ. ಆ ಯಾತ್ರೆಯನ್ನು ಮಾಡಿದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ.